ಯಾವ ರೀತಿಯಾದಂತಹ ಗೌತಮಿ ಅವರನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸಿನಿಮಾದಲ್ಲಿ ಅಂತ? ಈಗಾಗಲೇ ಸತ್ಯ ಆಗಿ ನೋಡಿದೀವಿ, ಈಗ ಸಿಂಧೂರಿ ಆಗಿ ನೋಡಿದೀವಿ. ಬಿಗ್ ಬಾಸ್ ಅಲ್ಲಿ ಪಾಸಿಟಿವಿಟಿ ಅನ್ನುವಂತಹ ಒಂದು ಮಂತ್ರವನ್ನ ಜಪಿಸುವಂತಹ ಸದಾ ಕೂಲ್ ಆಗಿರುವಂತಹ ಗೌತಮಿಯನ್ನ ನೋಡಿದ್ವಿ. ಸಿನಿಮಾದಲ್ಲಿ ಅದೇ ಪಾತ್ರ ಇರುತ್ತಾ ಅಥವಾ ಗೌತಮಿ ಅವರಿಗೆ ಡೆಡ್ ಆಪೋಸಿಟ್ ಆಗಿರುವಂತಹ ಪಾತ್ರ ಇರುತ್ತಾ ಅಂತ? ಆ ನೆಕ್ಸ್ಟ್ ಪಾತ್ರನೂ ಹೌದು, ಅಥವಾ ನಾನು ಮುಂದೆ ಮಾಡುವಂತ ಯಾವುದೇ ಪಾತ್ರ ಹೌದು. ಹಿಂದೆ ಮಾಡಿಲ್ದೇ ಇರುವಂತ ಪಾತ್ರಗಳನ್ನೇ ಚೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ಆರ್ಟಿಸ್ಟ್ ಆಗಿ ನಾನು ಎವಾಲ್ವ್ ಆಗ್ಬೋದು, ಆ್ಯಂಡ್ ನನ್ನ ನೋಡೋ ಜನರಿಗೂ ಬೋರ್ ಆಗಲ್ಲ. ಅಟ್ಲೀಸ್ಟ್ ಬೇರೆ ಬೇರೆ ಪಾತ್ರದಲ್ಲಿ ನೋಡುವಂಥ ಮೊಮೆಂಟ್ಸ್ ಸಿಗತ್ತೆ, ಅಥವಾ ನನಗೂ ಅದನ್ನು ಪರ್ಫಾರ್ಮ್ ಮಾಡುವಂಥ ಅವಕಾಶ ಸಿಗತ್ತೆ. ಸೊ ನೆಕ್ಸ್ಟ್ ಬರುವಂಥ ಪಾತ್ರನೂ ಹಿಂದೆ ನಾನು ಯಾವುದೂ ಮಾಡಿರಲ್ಲ, ಅಥವಾ ಗೌತಮಿಯಾಗೂ ಇರಲ್ಲ. ಅದೊಂದು ವಿಭಿನ್ನವಾದ ಪಾತ್ರದಲ್ಲೇ ಕಾಣಿಸ್ಕೊತೀನಿ. ಅಗೇನ್ ಚಾಲೆಂಜಿಂಗ್ ಪಾತ್ರನೇ, ತುಂಬ ಒಳ್ಳೆ ಪಾತ್ರವಾಗಿ ಕಾಣಿಸ್ಕೊತೀನಿ. ಬಿಗ್ ಬಾಸ್ ಪೇಮೆಂಟ್ ಎಲ್ಲ ಕ್ಲಿಯರ್ ಆಯ್ತಾ? ಏನ್ ಮಾಡಿದ್ರಿ ಅಮೌಂಟ್ ನ ಅಂತ? ಬಿಗ್ ಬಾಸ್ ಪೇಮೆಂಟ್ ಹೌದು, ಎಲ್ಲರಿಗೂ ಕ್ಲಿಯರ್ ಆಗಿದೆ. ತುಂಬ ಬೇಗ ನೀಟಾಗಿ ಕ್ಲಿಯರ್ ಮಾಡಿದ್ರು ಅದನ್ನ ತುಂಬ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿದ್ದೀನಿ. ಒಂದು ಪರ್ಸ್ನಲ್ ಯೂಸ್ ಆದ್ರಿಂದ ಅದು ಹೇಳೋದಕ್ಕಾಗಲ್ಲ, ಬಟ್ ತುಂಬ ಒಳ್ಳೆ ಇದಕ್ಕೆ ಉಪಯೋಗಿಸಿದ್ದೀನಿ ಅನ್ನುವಂಥ ಖುಷಿ ಇದೆ.